ಹಾಯ್ ಫ್ರೆಂಡ್ಸ್, ನೋಡಿ ಲೈನಿಂಗ್ ಬ್ಲೌಸ್ಗೆ ಕಟ್ ಮಾಡಿರೋದಕ್ಕೆ ಗಮ್ ಹಾಕಿ ಅಂಟಿಸಿ ಯಾವ ಥರ ಸ್ಟಿಚ್ ಮಾಡೋದು ಅಂತ ನೋಡಿ. ಈಸಿಯಾಗಿ ಅರ್ಧ ಗಂಟೆನಲ್ಲಿ ಒಂದು ಬ್ಲೌಸ್ ಸ್ಟಿಚ್ ಮಾಡ್ಬೋದು. ನೋಡಿ, ಈ ಥರ ಮೇನ್ ಬ್ಲೌಸ್ ಪೀಸು ಲೈನಿಂಗು ಕಟ್ ಮಾಡಿರೋದು ಈ ಥರ ಸಮವಾಗಿ ನೀಟಾಗಿ ಇಟ್ಕೊಳ್ಬೇಕು. ಉಲ್ಟಾ ಇಟ್ಕೊಳ್ಬೇಕು. ಬ್ಲೌಸು ಮೇನ್ ಬ್ಲೌಸ್ ಇರುತ್ತಲ್ಲ ಅದು ಉಲ್ಟಾ ಇಟ್ಕೊಂಡು ನೋಡಿ ಈ ಥರ ಕೊನೆಯಲ್ಲೇ ನೋಡಿ ಈ ಥರ ಗಮ್ ಹಾಕಿ ನೋಡಿ ಈ ಥರ ನೀಟಾಗಿ ನೋಡಿ, ಅದೇ ಗಮ್ದೇ ಇರುತ್ತಲ್ಲ ಬಾಟ್ಲು, ಅದರಲ್ಲೇ ನೀಟಾಗಿ ಈ ಥರ ಪ್ರೆಸ್ ಮಾಡಿದ್ರೆ ನೀಟಾಗಿ ಅಂಟ್ಕೊಳ್ಳುತ್ತೆ. ನಾವು ಸ್ಟಿಚ್ ಮಾಡೋದಕ್ಕಿಂತ ನೀಟಾಗಿ ಬರುತ್ತೆ. ನಾವು ಸ್ಟಿಚ್ ಮಾಡಿದ್ರೆ ಒಂಚೂರು ಆ ಕಡೆ ಈ ಕಡೆ ಹೋಗಿ ಸುಕ್ಲ ಥರ ಆಗುತ್ತೆ. ಇದೇನಿಲ್ಲ, ನೀಟಾಗಿ ಆಗುತ್ತೆ. ನಾವು ಸ್ಟಿಚ್ ಮಾಡಬೇಕಾದ್ರೆ ಬೇಗನೆ ಮಾಡ್ಕೊಳ್ಬೋದು. ನೋಡಿ, ಮೇನ್ ಡೀಪ್ಗೆ ನೋಡಿ ಈ ಥರ ತಗೊಂಡು ಜಾಸ್ತಿ ಹಾಕೋದು ಬೇಡ. ಕೊನೆಯಲ್ಲಿ ಸ್ವಲ್ಪ ಸ್ವಲ್ಪ ಒಂಥರ ಡಾಟ್ ಥರ ಇಟ್ಕೊಂಬಂದರೆ ಸಾಕು. ಅದೇನು ಒಣಗಿದ ಮೇಲೆ ಏನು ಕಾಣಲ್ಲ. ನಾವು ಸ್ಟಿಚ್ ಮಾಡಿದಾಗ ಒಳಗಡೆ ಹೋಗ್ಬಿಡುತ್ತೆ. ಈ ಥರ ಮಾಡೋದ್ರಿಂದ ನಮ್ಗೆ ಈಸಿಯಾಗಿ ಬ್ಲೌಸ್ ಬೇಗ ಸ್ಟಿಚ್ ಮಾಡ್ಕೊಳ್ಬೋದು. ನೀವು ಇವಾಗ ಒಂದು ಮಾಡ್ತೀರ ಸ್ಟಿಚ್ಚು ಅಂದರೆ ಅದು ಆ ಟೈಮಲ್ಲಿ 2 ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಬೋದು. ನೋಡಿ ಈ ಥರ ನೀಟಾಗಿ ಈ ಥರ ಸಮ ಮಾಡ್ಕೊಂಡು ಈ ಥರ ಮಾಡಿದ್ರೆ ನೀಟಾಗಿ ಆಗುತ್ತೆ ನೋಡಿ. ಆಮೇಲೆ ಕೊನೆಯಲ್ಲಿ ಸೈಡಲ್ಲಿ ಈ ಥರ ತುಂಬ ಈಸಿಯಾಗೆ ಮಾಡ್ಕೊಳ್ಬೋದು. ನಮಗೆ ಸ್ಟಿಚ್ ಮಾಡೋಕ್ಕೂ ಈಸಿ ಆಗುತ್ತೆ. ನೀವು ಒಂದು ದಿವಸದಲ್ಲಿ 2 ಬ್ಲೌಸ್ ಸ್ಟಿಚ್ ಮಾಡ್ತೀರಿ ಅಂದರೆ ಈ ಥರ ಮಾಡೋದ್ರಿಂದ ಒಂದು 4 ಬ್ಲೌಸ್ ಸ್ಟಿಚ್ ಮಾಡ್ಬೋದು. ಅಷ್ಟು ಈಸಿಯಾಗಿ ಆಗುತ್ತೆ ನೋಡಿ. ಈ ಥರ ನೀಟಾಗಿ ಇದು ಮಾಡಿದ್ರೆ ನೀವು ಆರಿದ ಮೇಲೆ ಐರನ್ ಬೇಕಾದರೆ ಮಾಡ್ಕೊಳ್ಬೋದು. ಐರನ್ ಮಾಡೋ ಅವಶ್ಯಕತೆ ಏನಿಲ್ಲ. ನೀಟಾಗಿ ಹಾಗೆ ಕೂತ್ಕೊಳ್ಳುತ್ತೆ. ಮಾಡಿದ್ರೂ ಮಾಡ್ಬೋದು. ನೋಡಿ ಈ ಥರ ಡಾಟ್ ಇಟ್ಕೊಂಡು ನೋಡಿ ಕೊನೆಯಲ್ಲಿ ಈ ಥರ ಮಾಡಿದ್ರೆ ಮುಗೀತು. ನಾವು ಸ್ಟಿಚ್ ಮಾಡೋ ಅವಶ್ಯಕತೆನೇ ಇರಲ್ಲ. ನಾವು ಇವಾಗ ಸಾದಾ ಬ್ಲೌಸ್ ಹೊಲಿಯೋಕ್ಕೆ ಎಷ್ಟು ಟೈಮ್ ತಗೊಳುತ್ತೋ ಅದೇ ಟೈಮಲ್ಲಿ ಹೊಲ್ಕೊಳ್ಬೋದು. ನೋಡಿ ನೀಟಾಗಿ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದೆ ನೋಡಿ. ಇದು ಫ್ರಂಟ್ ಪಾರ್ಟು ಉಲ್ಟಾ ಇಟ್ಕೊಳ್ಬೇಕು. ಮೇನ್ ಬ್ಲೌಸ್ ಪೀಸು ಉಲ್ಟಾ ಇಟ್ಕೊಂಡು ನೋಡಿ ಈ ಥರ ನೋಡಿ ಈ ಥರ ಮಾಡಿದ್ರೆ ಒಂದು 2 ನಿಮಿಷದಲ್ಲೇ ಒಂದು ಸೈಡ್ ಮುಗ್ದೋಗ್ಬಿಡುತ್ತೆ. ನಮ್ಗೆ ತುಂಬ ಬಟ್ಟೆ ಇದೆ ಬೇಗ ಸ್ಟಿಚ್ ಮಾಡಬೇಕು ಅಂದರೆ ಈ ಮೆಥಡಲ್ಲಿ ಮಾಡೋದ್ರಿಂದ ಬೇಗನೆ ಆಗುತ್ತೆ. ನೋಡಿ ಸ್ಲೀವ್ಸ್ ಅಷ್ಟೇ ನೋಡಿ, ಎಕ್ಸ್ಟ್ರಾ ಬೇಕು ಅಂದರೆ ಪೀಸ್ ಹಾಕ್ಕೊಂಡು ಸ್ಟಿಚ್ ಮಾಡಿದ್ದೀನಿ ನಾನು. ಬಟ್ಟೆ ಕಡಿಮೆ ಇರೋದ್ರಿಂದ ಉಲ್ಟಾ ಇಟ್ಕೊಳ್ಬೇಕು ನೋಡಿ ಈ ಥರ. ನೋಡಿ ಈ ಥರ ಈಸಿ, 1 ನಿಮಿಷದಲ್ಲೆಲ್ಲ ಒಂದು ಸೈಡ್ಗೆ ಮಾಡಿಬಿಡ್ಬೋದು. ಒಂದು ಸ್ಲೀವ್ಸ್ಗೆ ಈ ಮೆಥಡಲ್ಲಿ ಒಂದು ಸರಿ ಟ್ರೈ ಮಾಡಿ ನೋಡಿ. ನಾನು ಇದೇ ಥರ ಸ್ಟಿಚ್ ಮಾಡೋದು, ಬೇಗ ಆಗುತ್ತೆ. ನಾವು ತುಂಬ ಬ್ಲೌಸು ಹೊಲಿಬೋದು ಅವಾಗ. ನೋಡಿ ಸ್ವಲ್ಪ ಆರಿದ್ಮೇಲೆ ಒಂದು 5 ನಿಮಿಷ ಬಿಟ್ಟರೆ ಆರುತ್ತೆ ನೀಟಾಗಿ. ಆವಾಗ ನೀಟಾಗಿ ಕಟ್ ಮಾಡಿಕೊಂಡ್ರೆ ಬೇಗನೆ ಸ್ಟಿಚ್ ಮಾಡ್ಕೊಳ್ಬೋದು. ನೋಡಿ ಎಲ್ಲ ಆರಿದೆ. ಈಗ ಕಟ್ ಮಾಡಿದ್ರೆ ಬೇಗನೆ ಸ್ಟಿಚ್ ಮಾಡ್ಕೊಳ್ಬೋದು. ಒಂದೆರಡು ಬ್ಲೌಸ್ ಇದ್ದರೂ ಬೇಕಾದ್ರೆ ಸ್ಟಿಚ್ ಮಾಡ್ಕೊಳ್ಬೋದು ನಿಧಾನಕ್ಕೆ. ನಮಗೆ ಬೇಗ ಆಗಬೇಕು, ಅರ್ಜೆಂಟಾಗಿ ಕೊಡಬೇಕು ಅಂದರೆ ನೋಡಿ ಈ ಥರ ಮಾಡೋದ್ರಿಂದ ದಿನಕ್ಕೆ ನಾವು ಎಷ್ಟು ಸ್ಟಿಚ್ ಮಾಡ್ತೀರೋ ಅದಕ್ಕಿಂತ ಡಬಲ್ ಮಾಡ್ಬೋದು ನಾವು.
ಒಂಚೂರು ಸುಕ್ಕಲು ಏನು ಬರಲ್ಲ, ನೀಟಾಗಿರುತ್ತೆ. ನಿಮಗೆ ಬೇಕು ಅಂದರೆ ಐರನ್ ಮಾಡ್ಕೊಳ್ಬೋದು. ನೋಡಿ ಎಷ್ಟು ನೀಟಾಗಿ ಕೂತ್ಕೊಂಡಿದೆ. ಎಲ್ಲನೂ ಅದೇ ಥರ ಕಟ್ಟಿಂಗ್ ಮಾಡಿಕೊಂಡು ಇಟ್ಕೊಂಬಿಟ್ರೆ ನಾವು ಫ್ರೀ ಇದ್ದಾಗ ಬೇಕಾದರೆ ಈ ಥರ ಮಾಡಿ ಇಟ್ಕೊಂಡು ಸ್ಟಿಚ್ ಮಾಡುವಾಗ ನಾವು ಎಷ್ಟು ಬ್ಲೌಸ್ ಬೇಕಾದರೂ ಸ್ಟಿಚ್ ಮಾಡ್ಕೊಳ್ಬೋದು. ಈಸಿಯಾಗೆ ಮಾಡ್ಕೊಳ್ಬೋದು. ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿ ಎಲ್ಲ ರೆಡಿ ಆಯಿತು. ಈಗ ಅರ್ಧದಿಂದ ಮುಕ್ಕಾಲು ಅವರ್ಗೆ ನಾನಿದು ಬ್ಲೌಸ್ ಸ್ಟಿಚ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.